ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ನ್ಯಾಚುರೋಪತಿ ಫಾರ್ ವೆಯ್ಟ್ ಲಾಸ್ ಆರ್ ಒಬೇಸಿಟಿ. ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸೆ. ನಾವು ಪ್ರಕೃತಿಗೆ ಹಿಂತಿರುಗಿ ಬರುವಂಥದ್ದು ಒಂದು ಚಿಕಿತ್ಸೆ ಇದು. ಇದರಲ್ಲಿ ನಾವು ಮೇಯ್ನಾಗಿ ನೋಡುವಂಥದ್ದು ನಾವು ನೇಚರಿಂದ ಅಥವಾ ಪ್ರಕೃತಿಯಿಂದ ನಮ್ಮ ದೇಹಕ್ಕೆ ಅನ್ವಯಿಸ್ಕೊಳ್ಳೋ ಹಾಗೆ ಅಥವಾ ನಮ್ಮ ದೇಹಕ್ಕೆ ಸಹಾಯ ಆಗುವಂಥ ಹಾಗೆ ಏನೇನು ಟ್ರೀಟ್ಮೆಂಟ್ ಮಾಡ್ಕೋಬಹುದು, ಆ ಟ್ರೀಟ್ಮೆಂಟಿಂದ ನಮ್ಮ ವೆಯ್ಟ್ ಲಾಸ್ ಹೇಗಾಗುತ್ತೆ ಅನ್ನೋದು. ವೆಯ್ಟ್ ಲಾಸ್ ಆ್ಯಂಡ್ ನ್ಯಾಚುರೋಪತಿ ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥ ಒಂದು ಸಿಸ್ಟಮ್. ಮೇಯ್ನ್ ಆಗಿ ತುಂಬ ಜನ ನ್ಯಾಚುರೋಪತಿನ ವೆಯ್ಟ್ ಲಾಸ್ಗೆ ಚೂಸ್ ಮಾಡ್ತಾರೆ. ಆದರೆ ನ್ಯಾಚುರೋಪತಿಯಿಂದ ವೆಯ್ಟ್ ಲಾಸ್ ಜೊತೆಗೆ ಬೇರೆ ಬೆನಿಫಿಟ್ಸು ತುಂಬ ಇದ್ದಾವೆ. ನ್ಯಾಚುರೋಪತಿಯಲ್ಲಿ ಏನು ನೋಡ್ತೀವಿ ನಾವು ಅಂತ ಕೇಳಿದ್ರೆ, ವೆಯ್ಟ್ ಲಾಸ್ ಅಥವಾ ಒಬೆಸಿಟಿಗೆ ಮೇನ್ ಕಾರಣ ಅಥವಾ ಮೂಲ ಕಾರಣ ನಮಗೆ ಇರೋದು ಅಕ್ಯುಮುಲೇಷನ್ ಆಫ್ ಮಾರ್ಬಿಡ್ ಮ್ಯಾಟರ್, ಅಥವಾ ದೇಹದಲ್ಲಿ ಮಾರ್ಬಿಡ್ ಅಥವಾ ಟಾಕ್ಸಿಕ್ ಮ್ಯಾಟರ್ ಅಕ್ಯುಮುಲೇಟ್ ಆಗೋದು ಅಥವಾ ಶೇಖರಣೆ ಆಗುವಂಥದ್ದು. ಒಬೆಸಿಟಿ ಕೇಸಲ್ಲಿ ಈ ಟಾಕ್ಸಿಕ್ ಮ್ಯಾಟರ್ ಫ್ಯಾಟ್ ಅಂತ ಆಗತ್ತೆ. ಫ್ಯಾಟ್ ಅಥವಾ ಈ ಕೊಬ್ಬಿನ ಅಂಶ ದೇಹದಲ್ಲಿ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ದೇಹದ ಗರ್ತ್ ಅಥವಾ ವಿಡ್ತ್ ಜಾಸ್ತಿ ಆಗುತ್ತೆ. ನಮ್ಮ ಆರ್ಮ್ ಸರ್ಕಂಫರೆನ್ಸ್ ಆಗಿರಬಹುದು ಅಥವಾ ನಮ್ಮ ಥೈ ಸರ್ಕಂಫರೆನ್ಸ್ ಆಗಿರಬಹುದು, ಇದು ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ದೇಹದ ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಷ್ಟೊಂದು ಸಲಿಗೆ ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗಲ್ಲ ಅಥವಾ ಬಟ್ ಈ ಸರ್ಕಂಫರೆನ್ಸಸ್ ಏನಿದೆಯೋ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ. ನನಗೆ ವೆಯ್ಟ್ ಇನ್ಕ್ರೀಸ್ ಆಗ್ತಿಲ್ಲ, ಬಟ್ ನನಗೆ ಕೈ ಜಾಸ್ತಿ ಆಗ್ತಿದೆ, ಕಾಲಿನ ತೊಡೆಗಳು ಜಾಸ್ತಿ ಆಗ್ತಿದೆ, ಅಥವಾ ನನಗೆ ಹೊಟ್ಟೆ ಅಥವಾ ತುಂಬ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಿದೆ ಅಂತ ತುಂಬ ಜನ ಬರ್ತಾರೆ. ಮೇಯ್ನ್ ಆಗಿ ನಾವು ಏನು ಹೇಳ್ತೀವಿ, ಈ ಒಬೆಸಿಟಿಯಲ್ಲಿ 2 ವಿಧ ಇದೆ. ಒಂದು ಸೆಂಟ್ರಲ್ ಒಬೆಸಿಟಿ ಮತ್ತು ಇನ್ನೊಂದು ಜನರಲೈಸ್ಡ್ ಒಬೆಸಿಟಿ. ಸೆಂಟ್ರಲ್ ಒಬೆಸಿಟಿ ಅಂದರೆ ಹೊಟ್ಟೆ ಭಾಗದ ಹತ್ರ ಇರುವಂತಹ ಕೊಬ್ಬನ್ನು ನಾವು ಸೆಂಟ್ರಲೈಸ್ಡ್ ಒಬೆಸಿಟಿ ಅಂತ ಹೇಳ್ತೀವಿ. ಸೆಕೆಂಡ್, ಜನರಲೈಸ್ಡ್ ಒಬೆಸಿಟಿ. ದೇಹದ ಪೂರ್ತಿಯಲ್ಲಿ ಒಂದೊಂದು ಅಂಶದಲ್ಲಿ ಈ ಫ್ಯಾಟ್ ಅಥವಾ ಈ ಕೊಬ್ಬಿನ ಅಂಶ ಸೇರ್ಕೊಳ್ಳುವಂಥದ್ದು ಜನರಲೈಸ್ಡ್ ಒಬೆಸಿಟಿ ಆಗುತ್ತೆ. ನ್ಯಾಚುರೋಪತಿ ಅಥವಾ ನೇಚರ್ ಕ್ಯೂರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಹೀಲಿಯೋಥೆರಪಿ ಅಥವಾ ಸನ್ನಿನ ಥೆರಪಿಯನ್ನು ನೋಡ್ತೀವಿ. ಜೊತೆಗೆ ನಾವು ಡಯಟ್ ಅದನ್ನ ತುಂಬ ಇಂಪಾರ್ಟೆಂಟ್ ಆಗಿ ತಗೋತೀವಿ. ಇದರಲ್ಲಿ ಡಯಟ್ ಜೊತೆಗೆ ನಾವು ಕೊಡುವಂಥ ಇನ್ನೊಂದು ಇಂಪಾರ್ಟೆಂಟ್ ಯಾವುದಕ್ಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ನ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋದು ನ್ಯಾಚುರೋಪತಿಯಲ್ಲಿ. ಇದರಲ್ಲಿ ನಾವು ಬರಬೇಕಾದ್ರೆ ಫಸ್ಟ್ ನಾವು ನೋಡೋಣ ಇದರಲ್ಲಿ ಡಯಟ್ ಥೆರಪಿ. ಡಯಟ್ ಅಂದರೆ ಏನು ಮಾಡಬೇಕು? ಡಯಟ್ ಅಂದರೆ ನಾನೇನು ತಿನ್ನಲೇಬಾರ್ದಾ, ಅಥವಾ ನಾನು ತಿಂದ್ಬಿಟ್ಟು 2 hours 3 hours 4 hours ಅಷ್ಟು ಎಕ್ಸಸೈಸ್ ಮಾಡಬೇಕಾ? ಹಾಗಲ್ಲ. ನ್ಯಾಚುರೋಪತಿಯಲ್ಲಿ ಎಲ್ಲ ಬ್ಯಾಲೆನ್ಸಲ್ಲಿರಬೇಕು ಅಂತ ಬಿಲೀವ್ ಮಾಡ್ತೀವಿ. ಫಸ್ಟ್ ನಾವು ಅನ್ನೋದು, ಎಷ್ಟೇ ಮೀಲ್ಸ್ ತಿಂದ್ರೂ ಅದನ್ನು ನಾವು ಕರೆಕ್ಟಾಗಿ ಯಾವಾಗ ಹೊಟ್ಟೆ ಹಸಿಯುತ್ತೋ ಆವಾಗ ತಿನ್ನಬೇಕು. ಅಂದರೆ ವೆನ್ ಡು ಐ ಈಟ್, ನಾನು ಯಾವಾಗ ಊಟ ಮಾಡ್ತೀನಿ ಅದನ್ನು ನೋಡಬೇಕು ನಾವು. ವೆನ್ ಡು ಐ ಈಟ್ ಅಂದರೆ ನನಗೆ ಹೊಟ್ಟೆ ಹಸಿತಿರ್ಬೇಕಾದ್ರೆ ಊಟ ಮಾಡ್ತೀರಾ, ಅಥವಾ ನನ್ನ ಮುಂದೆ ಊಟ ಇದೆ, ಅಥವಾ ನನ್ನ ಮುಂದೆ ಏನೋ ಅಡುಗೆ ಇದೆ ನನಗೆ ಇಷ್ಟ ಆಗಿರುವಂಥದ್ದು, ಅದಕ್ಕೋಸ್ಕರ ಊಟ ಮಾಡ್ತಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಯಾವಾಗ ಹಂಗರ್ ಮತ್ತು ಅಪಟೈಟಲ್ಲಿ ಡಿಫ್ರೆನ್ಸ್ನ ನೋಡ್ಕೋತೀವೋ ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮದು ವೆಯ್ಟ್ ಗೇನ್ ಯಾಕೆ ಆಗ್ತಿದೆ ಅಂತ. ಈ ಒಬೆಸಿಟಿಯಲ್ಲಿ ವೆಯ್ಟ್ ಗೇನ್ ಎಷ್ಟೊಂದು ಜನ ಹೇಳ್ತಾರೆ, ನನಗೆ ವೆಯ್ಟ್ ಗೇನ್ ಆಗ್ತಿದೆ ಬಟ್ ನನಗೆ ಕಾರಣ ಗೊತ್ತಿಲ್ಲ ಅಂತ. ನಾನು ವೆಯ್ಟ್ ಲಾಸ್ ಮಾಡಬೇಕು ಬಟ್ ನಂಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ನಾವು ಮೇಯ್ನಾಗಿ ಏನು ಗಮನಿಸಬೇಕು, ನಾವು ಯಾವಾಗ ಊಟ ಮಾಡ್ತಿದ್ದೀವಿ, ಏನಕ್ಕೆ ಊಟ ಮಾಡ್ತಿದ್ದೀವಿ, ಹೇಗೆ ಊಟ ಮಾಡ್ತಿದ್ದೀವಿ. ಯಾವಾಗ ಊಟ ಮಾಡ್ತಿದ್ದೀನಿ, ಎಲ್ಲೋ ಮುಂದೆ ಊಟ ಇದೆ, ಮುಂದೆ ಈ ಅಡುಗೆ ಇದೆ, ಅದನ್ನು ತಿಂದ್ಬಿಡೋದಾ? ಹಾಗಲ್ಲ. ನನಗೆ ಹೊಟ್ಟೆ ಹಸಿದಾಗ, ಯಾವಾಗ ನನಗೆ ಏನಾದರೂ ಒಂದು ಪದಾರ್ಥ ತಿಂದರೆ ನನ್ನ ಹೊಟ್ಟೆ ಹಸಿವು ಶಾಂತ ಆಗುತ್ತೆ ಅಂತ ಅನ್ಕೋತೀವೋ ಆವಾಗ ಊಟ ಮಾಡುವಂಥದ್ದು ಕರೆಕ್ಟ್. ವೆನ್ ಟು ಈಟ್, ವಾಟ್ ಟು ಈಟ್ ಅಂತ ನೋಡಿದ್ರೆ, ನಾವು ಎಷ್ಟೊಂದು ಪದಾರ್ಥಗಳಿರುತ್ತೆ, ಏನು ಬೇಕಾದ್ರೂ ತಿನ್ಬೋದಾ? ಸಕ್ಕರೆ ಇರಬಹುದು, ಉಪ್ಪು ಇರಬಹುದು, ಮೈದಾ ಇರಬಹುದು. ಇದೆಲ್ಲ ತಿಂದರೆ ನಮಗೆ ವೆಯ್ಟ್ ಗೇನ್ ಆಗುತ್ತೆ ಹೊರತು ವೆಯ್ಟ್ ಲಾಸ್ ಆಗುವಂಥದ್ದು ತುಂಬ ಕಷ್ಟ. ಈ ಕ್ಯಾಲರಿ ರಿಸ್ಟ್ರಿಕ್ಷನ್ ಮಾಡಬೇಕಾದ್ರೆ ಹೇಗೆ ಅಂತ ನೋಡೋಣ. ನಾವು ಹೋಲ್ಸಮ್ ಫುಡ್ ತೊಗೋಬೇಕು. ಹೋಲ್ಸಮ್ ಫುಡ್ ಅಂದರೆ ಏನು? ನಮಗೆ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಆಹಾರ. ಹೇಗೆ ಅಂದರೆ ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಅಥವಾ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರಬಹುದು. ಇದೆಲ್ಲ ನಮ್ಮ ಡೇ ಟು ಡೇ ರೊಟೀನಲ್ಲಿ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತಾ ನಮಗೆ ಈ ವೆಯ್ಟ್ ಗೇನ್ ಕಡಿಮೆ ಆಗಿ ನಮಗೆ ವೆಯ್ಟ್ ಲಾಸ್ ಇನ್ಕ್ರೀಸ್ ಆಗುತ್ತೆ. ನಿಧಾನವಾಗಿ ಬಟ್ ಶೋರ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು ಕನ್ಫರ್ಮ್. ಇದ್ರ ಜೊತೆಗೆ ನಾವು ಇನ್ನೂ ಏನು ನೋಡ್ಕೋಬೇಕು ಅಂದರೆ, ನ್ಯಾಚುರೋಪತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಮೆಂಟಲ್ ಸ್ಟೇಟ್ ಆಫ್ ಅ ಪರ್ಸನ್ ತುಂಬ ಇಂಪಾರ್ಟೆಂಟ್ ಅಂತ ನಾವು ನೋಡ್ತೀವಿ. ಹೇಗೆಪ್ಪ ಅಂತ ಕೇಳಿದ್ರೆ, ಇಬ್ಬರು ಬರ್ತಾರೆ ಅಂತ ಅಂದ್ಕೊಳ್ಳಿ. ಒಬ್ಬರು ವೆಯ್ಟ್ ಇರುತ್ತೆ 50 kgs, ಇನ್ನೊಬ್ಬರು 100 kgs ಇರ್ತಾರೆ. ಇಬ್ಬರು ಸಿಮಿಲರ್ ಹೈಟೇ ಇರಬಹುದು. ಇಬ್ಬರಿಗೂ ನನ್ನ ದೇಹ ಇಷ್ಟ ಇಲ್ಲ, ನನ್ನ ಬಾಡಿ ಅಪಿಯರೆನ್ಸ್ ನನಗೆ ಇಷ್ಟ ಇಲ್ಲ, ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಬಯಕೆ ಇರುತ್ತೆ. ಆದರೆ ಆ 100 kgs ಅವರು ವೆಯ್ಟ್ ಲಾಸ್ ಎಷ್ಟು ಬೇಗ ಆಗ್ತಾರೋ ಸಿಮಿಲರ್ ಆಗಿ 50 kgs ಅವರು ಆಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ದೇಹ ಆಲ್ರೆಡಿ ಅಡ್ಜಸ್ಟ್ ಆಗಿದೆ, ಪ್ಲಸ್ 50 kgs ಆ ಹೈಟಿಗೆ ಕರೆಕ್ಟ್ ಆಗಿರುವಂತಹ ವೆಯ್ಟ್ ಆಗಿರುತ್ತೆ. ಸೊ ನಾವು ಅವರಿಗೆ ಫೋರ್ಸ್ ಮಾಡಿ ವೆಯ್ಟ್ ಲಾಸ್ ಆಗು ಅಂದರೆ ದೇಹಕ್ಕೆ ಅದು ತುಂಬ ಕಷ್ಟ.
ಪ್ಲಸ್ ಅವರಿಗೆ ಆ ನೀರಿನ ಅಂಶ ಅಥವಾ ವಾಟರ್ ರಿಟೆನ್ಷನ್ ತುಂಬ ಕಡಿಮೆ ಇರುತ್ತೆ. 100 kgs ಇರೋರಿಗೆ ದೇಹದಲ್ಲಿ ವಾಟರ್ ರಿಟೆನ್ಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರು ಈ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ಅಥವಾ ನ್ಯಾಚುರೋಪತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ 1 ವಾರದಲ್ಲಿ 2 ವಾರದಲ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಆಗುವಂಥದ್ದನ್ನು ನೋಡ್ತಾರೆ. ಜೊತೆಗೆ ಏನಪ್ಪ ಅಂತ ಅಂದರೆ ಈ ವೆಯ್ಟ್ ಲಾಸ್ ನಮಗೆ ಹೇಗಿರಬೇಕು ಅಂದರೆ ಸ್ಟೆಪ್ ಲ್ಯಾಡರ್ ಮೆಥಡ್ ಅಂತ ಹೇಳ್ತೀವಿ. ಈ ಸ್ಟೆಪ್ ಲ್ಯಾಡರ್ ಮೆಥಡ್ ನಮಗೆ ಕೌನ್ಸಿಲಿಂಗಲ್ಲಿ ಅಥವಾ ನಮಗೆ ಮೆಂಟಲ್ ಸ್ಟೇಟ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ನಾವು ಒಂದಷ್ಟು ಸಲ ಈಗ ನಾನು 50 kgsಯಿಂದ ಐ ಹ್ಯಾವ್ ಕಮ್ ಡೌನ್ ಟು 45 kgs ಅಂತ ಅಂದ್ಕೊಳ್ಳೋಣ, ಅಥವಾ 80 kgsಯಿಂದ 75ಗೆ ಬಂದಿದ್ದೀನಿ. ಈ 75 kgs ನಮಗೆ ಒಂದಷ್ಟು ದಿನಗಳ ಕಾಲ, ಒಂದು 3 ತಿಂಗಳ ಕಾಲ ಹಾಗೆಯೇ ಮೇಂಟೈನ್ ಆಗಬೇಕು. ಅದಾದ ನಂತರ ಬಾಡಿಗೆ ಅರ್ಥ ಆಗುತ್ತೆ 75 kgs ಇಸ್ ದ ನ್ಯೂ ನಾರ್ಮಲ್ ಅಂತ. ಒಂದ್ಸಲಿ ಬಾಡಿಗೆ ಅರ್ಥ ಆದ ನಂತರ ಆ 75ಇಂದ ಇನ್ನೂ ಕಡಿಮೆ ಹೋಗಬೇಕು. 75ಇಂದ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರಿ ಅಂದರೆ ಇನ್ನೊಂದು ಸ್ವಲ್ಪ 3 ತಿಂಗಳ ಕಾಲ ತೊಗೊಂಡು ಅದನ್ನು 70 kgsಗೆ ತೊಗೊಂಬರ್ಬೇಕು. ಹಾಗೆಯೇ ನಿಧಾನವಾಗಿ ಅಥವಾ ಗ್ರ್ಯಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವೆಯ್ಟ್ ಲಾಸ್ ಮಾಡಬೇಕು. ಆ ವೆಯ್ಟ್ ಲಾಸ್ ನಮಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇಷ್ಟು ದಿವಸಗಳ ಕಾಲ ಕನ್ಸಿಸ್ಟೆಂಟಾಗಿ ಈ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಅದರ ಹೊರತು ನಾವು ಇಮಿಡಿಯೇಟಾಗಿ ವೆಯ್ಟ್ ಲಾಸ್ ಆಗ್ತೀನಿ, ಕ್ವಿಕ್ ಡಯಟ್ ಫಾಲೋ ಮಾಡ್ತೀನಿ, ಕ್ವಿಕ್ ಎಕ್ಸಸೈಸ್ ಫಾಲೋ ಮಾಡ್ತೀನಿ, ಹಾಗೆ ವೆಯ್ಟ್ ಲಾಸ್ ಆಗ್ತೀನಿ ಅಂತ ನೋಡಿದ್ರೆ ಏನಾಗಬಹುದು, ಒಂದಿಷ್ಟು ದಿವಸದಲ್ಲಿ ನಿಮ್ಗೆ ಇಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ, ಅದರಲ್ಲಿ ಡೌಟ್ ಅಂತೂ ಇಲ್ಲ. ರಿಸಲ್ಟ್ ಸಿಕ್ಕ ನಂತರ ಒಂದು 5 days 6 days ನಂತರ ನಾವು ವಾಪಸ್ ರೊಟೀನಿಗೆ ಬಂದಾಗ ಮತ್ತೆ ಅಷ್ಟೇ ಬೇಗ ನಮಗೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಡಬಲ್ ಅಷ್ಟು ವೆಯ್ಟ್ ಗೇನ್ ಆಗುತ್ತೆ. ಆವಾಗ ಏನಾಗುತ್ತೆ, ನಮಗೆ ಮತ್ತೆ ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ಫಿಸಿಕಲ್ ಸ್ಟೇಟ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ನಮಗೆ ನಮ್ಮ ಅಪಿಯರೆನ್ಸ್ ಇಷ್ಟ ಆಗಲ್ಲ, ನಾನು ಮಾಡಿ ಇಷ್ಟು ಕಷ್ಟಪಟ್ಟು ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅದು ಕಷ್ಟ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳೋವಂಥದ್ದು ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನ್ಯಾಚುರೋಪತಿಯಲ್ಲಿ 3ನೇದಾಗಿ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡೋದು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್. ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ ಅಂದರೆ ಏನು, ನಾನು ಇಷ್ಟು ಸುಮ್ಮನೆ ಜಾಗ್ ಮಾಡ್ತೀನಿ, ಸುಮ್ಮನೆ ನಾನು ಓಡ್ತೀನಿ, ಏನೂ ಒಂದು ಗೋಲ್ ಇಲ್ಲದೆ ಮಾಡುವಂಥದ್ದು ಏನು ಪ್ರಯೋಜನಕ್ಕೆ ಬರಲ್ಲ. ಏನು ಅನ್ಕೋಬೇಕು, ಒಂದು ಚಿಕ್ಕ ಗೋಲ್ನ ಸೆಟ್ ಮಾಡ್ಕೋಬೇಕು ನಾವು, ನಮಗೆ ಪರ್ಸ್ನಲೈಸ್ಡ್ ಗೋಲ್ ಅಂತ. ನಾನು ಇಷ್ಟು ದಿವಸ ನಾನು ಇಷ್ಟು 5 minutes ಅಥವಾ 10 minutes ಓಡಿದ್ದೀನಿ ಅಂದರೆ ನಾಳೆಯಿಂದ ಒಂದು 15 minutes ಅಷ್ಟು ಜಾಗ್ ಅಥವಾ ಓಡ್ತೀನಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಈ ಪ್ರಾಕ್ಟೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಒಂದು ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆಯ ಕಾಲ ಅಷ್ಟು ನಾವು ಎಕ್ಸಸೈಸ್ ಮಾಡ್ಕೊಳ್ಳೋದನ್ನು ಕಂಪಲ್ಸರಿಯಾಗಿ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ರೊಟೀನಲ್ಲಿ. ನೆಕ್ಸ್ಟ್ ಪ್ರಾಕ್ಟೀಸ್ ಏನು, ಈ ಫಿಸಿಕಲ್ ಆ್ಯಕ್ಟಿವಿಟಿ ಬರೀ ಎಕ್ಸಸೈಸ್ ಅಷ್ಟೇನಾ? ಅಲ್ಲ, ಅದ್ರ ಜೊತೆಗೆ ಯೋಗ ಪ್ರಾಕ್ಟೀಸಸ್, ಮೆಡಿಟೇಷನ್ ಪ್ರಾಕ್ಟೀಸಸ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡುವಂಥದ್ದು ನ್ಯಾಚುರೋಪತಿ ಆ್ಯಂಡ್ ಯೋಗ ಫೀಲ್ಡ್ ಅಂತಲೇ ಅದಕ್ಕೆ ಹೇಳೋದು ನಾವು. ನೆಕ್ಸ್ಟ್ ನಾವು ಬರೋದು ಹೀಲಿಯೋಥೆರಪಿ ಅಥವಾ ಸನ್ ಥೆರಪಿಗೆ. ಹೀಲಿಯೋಥೆರಪಿಯಲ್ಲಿ ಏನು ಅಂದರೆ, ಇತ್ತೀಚೆಗೆ ನಾವು ನೋಡ್ತೀವಿ ವಿಟಮಿನ್ ಡಿ ಕಡಿಮೆ ಆಗೋಗೋಸ್ಕರ ಎಷ್ಟೊಂದು ಜನಕ್ಕೆ ವೆಯ್ಟ್ ಗೇನ್ ಆಗ್ತಾ ಬರುತ್ತೆ. ವಿಟಮಿನ್ ಡಿ ಕಡಿಮೆ ಆಯಿತು ಅಂದರೆ ನಮಗೆ ಎಷ್ಟೊಂದು ಹಾರ್ಮೋನಲ್ ಲೆವೆಲ್ ಫ್ಲಕ್ಚುಯೇಷನ್ಸ್ ಕಾಣಿಸೋದು ನೋಡಿದ್ದೀವಿ ನಾವೀಗ. ಈ ವಿಟಮಿನ್ ಡಿನ ಹೇಗೆ ನಾರ್ಮಲೈಸ್ ಮಾಡ್ಕೊಳ್ಳೋದು, ತುಂಬ ಡಿಫಿಷಿಯೆಂಟ್ ಇತ್ತು ಅಂದರೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಏನಾದರೂ ಸಪ್ಲಿಮೆಂಟ್ಸ್ ತೊಗೋಬೇಕಾ ಅಂತ ನೋಡಬೇಕು. ಬಟ್ ನ್ಯಾಚುರಲ್ ಆಗಿ ನಮಗೆ ಸಿಗುವಂತಹ ವಿಟಮಿನ್ ಡಿ ಸನ್ಲೈಟ್ ಅಥವಾ ಸೂರ್ಯನ ಕಿರಣಗಳು. ಇದಕ್ಕೆ ನಾವೇನು ಮಾಡ್ಕೋಬೇಕು, ಬೆಳಗಿನ ಜಾವ ಅಂದರೆ ಬಿಫೋರ್ 8 o'clock ಬಿಫೋರ್ 7:30 ಬರುವ ಸೂರ್ಯದ ಕಿರಣಗಳಲ್ಲಿ ಒಂದು 5 ರಿಂದ 10 ನಿಮಿಷ ಅಷ್ಟು ಸ್ಪೆಂಡ್ ಮಾಡ್ಕೋಬೇಕು. ಬೆಳಗ್ಗೆದ್ದು ಆ ಸನ್ ರೇಸ್ ನಮಗೆ ಬಿದ್ದಾಗ ಅದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಈ ವಿಟಮಿನ್ ಡಿ ಇನ್ಕ್ರೀಸ್ ಆಗ್ತಾ ಎಷ್ಟೊಂದು ಹಾರ್ಮೋನಲ್ ಚೇಂಜಸ್ ದಟ್ ಲೀಡ್ ಟು ಒಬೇಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಇದು ರಿಸರ್ಚ್ ಮಾಡಿ ಪ್ರೂವ್ ಮಾಡಿರುವಂತಹ ಒಂದು ಫ್ಯಾಕ್ಟ್. 3ನೇದಾಗಿ ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಹೈಡ್ರೋಥೆರಪಿ ಅಥವಾ ವಾಟರ್ ಟ್ರೀಟ್ಮೆಂಟ್ಸ್. ಎಷ್ಟೊಂದು ಜನ ಈಗ ಹೈಡ್ರೋಥೆರಪಿಯಲ್ಲಿ ನಂಬಿಕೆನೇ ಇಡಲ್ಲ. ಏನಪ್ಪ ಅದು ಸುಮ್ಮನೆ ನೀರು ಅಷ್ಟೇ, ನೀರಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಅನ್ಕೋತಾರೆ. ಬಟ್ ತಪ್ಪು. ನೀರಿನ ಅಂಶದಲ್ಲಿ ತುಂಬ ಜಾಸ್ತಿ ಶಕ್ತಿ ಇದೆ. ಇದು ನಮ್ಮ ದೇಹದ ಎಷ್ಟೊಂದು ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ನ ಆಲ್ಟರ್ ಮಾಡೋದು, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋ ಕೆಪಾಸಿಟಿ ನೀರಲ್ಲಿದೆ. ಫಸ್ಟ್ ಹೈಡ್ರೋಥೆರಪಿ ಏನು ಮಾಡಬೇಕು ಅಂದರೆ ವಾಟರ್ ಇಂಟೇಕ್. ನಾವು ದಿನಕ್ಕೆ ಅಟ್ಲೀಸ್ಟ್ 2.5 ಇಂದ 3 ಲೀಟರ್ಸ್ ಅಷ್ಟು ನೀರು ಕುಡಿಬೇಕು. ಅಷ್ಟು ನೀರು ಕುಡಿದ್ರೆ ನಮ್ಮ ಬಾಡಿಯ ಎಲಿಮಿನೇಟ್ರಿ ಫಂಕ್ಷನ್ಸ್, ಸ್ಕಿನ್ನಿಂದ ಆಗಿರಬಹುದು ಅಥವಾ ನಮ್ಮ ರೆಸ್ಪಿರೇಷನಲ್ಲಿ ಆಗಿರಬಹುದು ಅಥವಾ ನಮಗೆ ಬವಲ್ಸ್ ಅಥವಾ ಬ್ಲಾಡರಿಂದ ಆಗಿರಬಹುದು, ಈ ಎಕ್ಸ್ಕ್ರೀಷನ್ ತುಂಬ ಫ್ರೀಯಾಗಿ ಆಗುತ್ತೆ. ನಮಗೆ ಅಷ್ಟು ಅಭ್ಯಾಸ ಇದೆ ಅಂದರೆ ಇನ್ನೂ ಒಂದು ಸ್ವಲ್ಪ 1 ಲೀಟರ್ ಇನ್ಕ್ರೀಸ್ ಮಾಡಿ ಅಷ್ಟು ನೀರು ಕುಡಿದ್ರೆ ನಮಗೆ ಅಷ್ಟು ಸಹಾಯ ಆಗುತ್ತೆ ಎಲಿಮಿನೇಷನ್ಗೆ. ಈ ಎಲಿಮಿನೇಷನ್ ಆಗ್ತಿದೆ ಅಂದರೆ ದೇಹದಲ್ಲಿ ಈ ಅಕ್ಯುಮುಲೇಟ್ ಆಗಿರುವಂಥ ಈ ಫ್ಯಾಟ್ ಮಾಲಿಕ್ಯೂಲ್ಸ್ ಆಗಿರಲಿ ಅಥವಾ ಈ ಟಾಕ್ಸಿಕ್ ಮ್ಯಾಟರ್ ಆಗಿರಲಿ ಅದು ಎಲಿಮಿನೇಟ್ ಆಗೋಗುತ್ತೆ. ಸೊ ಹೈಡ್ರೋಥೆರಪಿಯಲ್ಲಿ ವಾಟರ್ ಡ್ರಿಂಕಿಂಗ್ ತುಂಬ ಅವಶ್ಯಕ. ನೆಕ್ಸ್ಟ್ ಬರುವಂಥ ಪ್ರಾಕ್ಟೀಸ್ ಏನು ಅಂತ ನೋಡಿದ್ರೆ ಕೋಲ್ಡ್ ವೆಟ್ ಪ್ಯಾಕ್ ಅಂತ ಅಂತೀವಿ ನಾವು. ಕೋಲ್ಡ್ ಅಬ್ಡಾಮಿನಲ್ ಪ್ಯಾಕ್ನ ನಾವು ಹೊಟ್ಟೆ ಮೇಲೆ ಒಂದು ತಣ್ಣೀರಿನ ಬಟ್ಟೆ, ಒಂದು 10 ರಿಂದ 15 ನಿಮಿಷ ಅಷ್ಟೊತ್ತಿಗೆ ಹೊಟ್ಟೆ ಮೇಲೆ ನಾವು ಒಂದು ತಣ್ಣೀರು ಬಟ್ಟೆ ಇಟ್ಕೊಂಡ್ರೆ, ಊಟ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಇಟ್ಕೋಬಹುದು
ಅದರಿಂದ ನಮಗೆ ಎಷ್ಟೊಂದು ಚೇಂಜಸ್ ಕಾಣುತ್ತೆ. ಇದರಿಂದ ನಮಗೆ ಹೊಟ್ಟೆ ಭಾಗಕ್ಕೆ ಆಗುವಂಥ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಮೊಬಿಲೈಸೇಷನ್ ಆಗುತ್ತೆ. ಇದೆಲ್ಲ ನಡೀತಾ ನಮ್ಮ ದೇಹ ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ, ಬೇಸಲ್ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನ್ಯಾಚುರೋಪತಿಯಲ್ಲಿ ಇದೆಲ್ಲ ಪ್ರಾಕ್ಟೀಸಸ್ ಇದೆ. ಈ ಪ್ರಾಕ್ಟೀಸಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ ಸಿಗುವಂಥದ್ದು ಖಂಡಿತವಾಗಿ ನಿಜ. ಮುಂದೆ ನಾವು ಏನು ನೋಡಬಹುದು, ನ್ಯಾಚುರೋಪತಿ ಜೊತೆಗೆ ಬೇರೆ ಏನೇನು ಪ್ರಾಕ್ಟೀಸಸ್ ಒಬೆಸಿಟಿ ಅಥವಾ ವೆಯ್ಟ್ ಗೇನಿಗೆ ಕಾರಣ ಮತ್ತು ಇದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಮುಂದಿನ ಎಪಿಸೋಡ್ಸಲ್ಲಿ ನೋಡ್ಕೊಳ್ಳೋಣ. ಥ್ಯಾಂಕ್ ಯು.